ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನ್ಯೂ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ 4 ಅನ್ನು ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ವಾಟ್ ಈಸ್ ಯುವರ್ ನೇಮ್ ಅಂದರೆ ನಿಮ್ಮ ಹೆಸರು ಏನು? ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಈಸ್ ರವಿ, ಮೈ ನೇಮ್ ಈಸ್ ರತ್ನ, ಮೈ ನೇಮ್ ಈಸ್. ನಿಮ್ಮ ಹೆಸರನ್ನು ಹೇಳಿ ಈ ವಾಕ್ಯನ ಕಂಪ್ಲೀಟ್ ಮಾಡಬೇಕು. ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಈಸ್ ಡ್ಯಾಶ್. ನೆಕ್ಸ್ಟ್, ಹೌ ಆರ್ ಯು? ನೀವು ಹೇಗಿದ್ದೀರಿ? ಹೌ ಆರ್ ಯು? ಐ ಆಮ್ ಫೈನ್, ಥ್ಯಾಂಕ್ ಯು. ಅವರು ಹೌ ಆರ್ ಯು ಕೇಳಿದ್ರಲ್ವಾ, ಅವರಿಗೊಂದು ಥ್ಯಾಂಕ್ ಯು ಹೇಳಬೇಕು ಅಲ್ವಾ ನೀವು. ಹಾಗಾಗಿ ಐ ಆಮ್ ಫೈನ್, ಥ್ಯಾಂಕ್ ಯು ಅಂದರೆ ನಾನು ಚೆನ್ನಾಗಿದ್ದೇನೆ, ಥ್ಯಾಂಕ್ ಯು, ಧನ್ಯವಾದಗಳು. ನೆಕ್ಸ್ಟ್, ವಿಚ್ ಕ್ಲಾಸ್ ಡು ಯು ಸ್ಟಡಿ ಇನ್? ವಿಚ್ ಕ್ಲಾಸ್ ಡು ಯು ಸ್ಟಡಿ ಇನ್? ನೀವು ಯಾವ ತರಗತಿಯಲ್ಲಿ ಓದುತ್ತಿದ್ದೀರಿ ಅಥವಾ ನೀನು ಯಾವ ತರಗತಿಯಲ್ಲಿ ಓದುತ್ತಿದ್ದೀಯಾ? ಆನ್ಸರ್ ಏನು? ಐ ಸ್ಟಡಿ ಇನ್ ಕ್ಲಾಸ್ 4. ಐ ಸ್ಟಡಿ ಇನ್ ಕ್ಲಾಸ್ 4 ಅಥವಾ ಐ ಆಮ್ ಇನ್ ಕ್ಲಾಸ್ 4. ಐ ಆಮ್ ಇನ್ ಕ್ಲಾಸ್ 4. ನೆಕ್ಸ್ಟ್, ವೇರ್ ಡು ಯು ಲೈವ್? ನೀವು ಎಲ್ಲಿ ವಾಸಿಸುತ್ತಿದ್ದೀರಿ? ವೇರ್ ಡು ಯು ಲೈವ್? ಐ ಲೈವ್ ಇನ್ ಮೈಸೂರು. ಐ ಲೈವ್ ಇನ್ ಮೈಸೂರು. ನಾನು ಮೈಸೂರಿನಲ್ಲಿ ವಾಸಿಸುತ್ತಿದ್ದೇನೆ. ಅಥವಾ ಐ ಲೈವ್ ಇನ್ ಬೆಂಗಳೂರು. ನೀವು ಎಲ್ಲಿ ವಾಸಿಸುತ್ತಿದ್ದೀರಾ ಆ ಪ್ಲೇಸನ್ನು ಹೇಳಬೇಕು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಯುವರ್ ಹಾಬಿ? ನಿಮ್ಮ ಹವ್ಯಾಸ ಏನು? ವಾಟ್ ಈಸ್ ಯುವರ್ ಹಾಬಿ? ಮೈ ಹಾಬಿ ಈಸ್ ರೀಡಿಂಗ್ ಬುಕ್ಸ್. ಮೈ ಹಾಬಿ ಈಸ್ ರೀಡಿಂಗ್ ಬುಕ್ಸ್ ಅಂದರೆ ನನ್ನ ಹವ್ಯಾಸ ಪುಸ್ತಕಗಳನ್ನು ಓದೋದು. ಮೈ ಹಾಬಿ ಈಸ್, ನೀವೀಗ ನಿಮ್ಮ ಹಾಬಿ ಏನು ಆ ಹಾಬಿನ ಹೇಳಬೇಕು, ನಿಮ್ಮ ಹವ್ಯಾಸ. ನೆಕ್ಸ್ಟ್ ಕ್ವಶನ್, ವಿಚ್ ಗೇಮ್ ಡು ಯು ಲೈಕ್? ನಿಮಗೆ ಯಾವ ಆಟ ಇಷ್ಟ? ವಿಚ್ ಗೇಮ್ ಡು ಯು ಲೈಕ್? ಐ ಲೈಕ್ ಕ್ರಿಕೆಟ್. ಐ ಲೈಕ್ ಕ್ರಿಕೆಟ್. ನನಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಐ ಲೈಕ್ ಕ್ರಿಕೆಟ್. ವಾಟ್ ಈಸ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್? ನಿಮ್ಮ ನೆಚ್ಚಿನ ವಿಷಯ ಯಾವುದು? ವಾಟ್ ಈಸ್ ಯುವರ್ ಫೇವ್ರೆಟ್ ಸಬ್ಜೆಕ್ಟ್? ಮೈ ಫೇವ್ರೆಟ್ ಸಬ್ಜೆಕ್ಟ್ ಈಸ್ ಇಂಗ್ಲೀಷ್. ಮೈ ಫೇವ್ರೆಟ್ ಸಬ್ಜೆಕ್ಟ್ ಈಸ್ ಕನ್ನಡ. ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ಅದನ್ನು ಹೇಳಬೇಕು. ಮೈ ಫೇವ್ರೆಟ್ ಸಬ್ಜೆಕ್ಟ್ ಈಸ್ ಇಂಗ್ಲೀಷ್. ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಇಂಗ್ಲೀಷ್. ವೆನ್ ಡು ಯು ವೇಕ್ ಅಪ್? ಅಲ್ಲಿ ವೇಕಪ್ ಹೋಗಿ ವಾಕಪ್ ಆಗಿದೆ. WAKE ಹಾಕಲಿಲ್ಲ. ವೆನ್ ಡು ಯು ವೇಕ್ ಅಪ್? ನೀವು ಯಾವಾಗ ಏಳುತ್ತೀರಿ? ಐ ವೇಕ್ ಅಪ್ ಎಟ್ 6 o'clock. ಐ ವೇಕ್ ಅಪ್ ಎಟ್ 7 o'clock. ನೀವು ಎಷ್ಟೊತ್ತಿಗೆ ಹೇಳ್ತೀರಾ ಆ ಟೈಮಿಂಗ್ಸನ್ನು ಹೇಳೋದು, ಆಯಿತಾ? ನೋಡಿದ್ರಲ್ಲ, ನಾವು ದಿನನಿತ್ಯ ಯಾವುದೆಲ್ಲ ಅಭ್ಯಾಸ ಮಾಡ್ತೀವಿ, ಯಾವ ಅಭ್ಯಾಸ ನಮಗಿದೆ ಆ ವಿಷಯಗಳನ್ನೆಲ್ಲ ನಾವು ಹೇಳುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ಐ ಪ್ಲೇ ಕ್ರಿಕೆಟ್, ಐ ರೀಡ್ ಬುಕ್ಸ್, ಐ ಗೋ ಟು ಸ್ಕೂಲ್, ಐ ವೇಕ್ ಅಪ್ ಎಟ್ 6 o'clock. ಇವೆಲ್ಲವನ್ನು ಕೂಡ ನಾವು ದಿನನಿತ್ಯದಲ್ಲಿ ಯೂಸ್ ಮಾಡುವ ಕೆಲವೊಂದು ಸೆಂಟೆನ್ಸ್ ಅಲ್ವಾ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ, ಐ ಆ್ಯಂಡ್ ಯು ಜೊತೆಗೆ, ಐ ಮತ್ತು ಯು ಜೊತೆಗೆ ಪ್ಲೇ, ರೀಡ್, ಗೋ, ಸ್ಟಡಿ